ನಮಸ್ತೆ. RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್, ಬೆಂಗಳೂರು. ದೂರವಾಣಿ ಸಂಖ್ಯೆ 9742983602. ಅಬ್ಬಬ್ಬ, ಲಾಟ್ರಿ, GST ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಅಂತ ಸಾಕಷ್ಟು ಮಾಧ್ಯಮಗಳು ಮತ್ತು ಪತ್ರಿಕೆಗಳು ಬೊಬ್ಬೆ ಹೊಡೆದು ಜನಗಳಿಗೆ ಪ್ರಸಾರ ಮಾಡ್ತವೆ. ಎಲ್ಲ ಜನ ಭಾಳ ಖುಷಿಯಾಗಿದ್ದಾರೆ. ಸಿಮೆಂಟ್ ಬೆಲೆ ಕಡಿಮೆ ಆಗೋಯ್ತು, ಸ್ಟೀಲ್ ಬೆಲೆ ಕಡಿಮೆ ಆಗೋಯ್ತು. ಇಲ್ಲಪ್ಪ, ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಿದೆ ಅಷ್ಟೇ ಇದೆಯಲ್ವಾ, ಅದು ಕಡಿಮೆ ಮಾಡಲ್ಲ. ಯಾಕೆಂದರೆ ಗೊತ್ತು ಕಚ್ಚಾ ಬೆಲೆ ಎಷ್ಟು ಬರುತ್ತೆ, ಎಷ್ಟು ಮಾರಾಟ ಮಾಡ್ತಾ ಇದೀವಿ, ಇದರಿಂದ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಅಂತೆ. ಎಲ್ಲಪ್ಪ, ನಮ್ಮ ಹಳ್ಳಿ ರೈತರು ಕೆಲಸ ಮಾಡ್ತಾರಲ್ಲ, ಯಾಕೆ ಅವರಿಗೆ ಸ್ಪಾಟ್ಗೆ ಹೋಗಿ ಅಲ್ಲಿ ಸಂಬಂಧಪಟ್ಟ DC ಆಗಲಿ ತಹಸೀಲ್ದಾರ್ ಆಗಲಿ ಹೋಗಿ ಏನು ಬೆಳೆ ಬೆಳಿತೀಯಪ್ಪ, ನಿನಗೇನು ಬೇಕು ಅಂತ ಬೆಳೆ ವಿಮೆ ಯಾಕೆ ಮಾಡಿಸಲ್ಲ, ಮತ್ತು ಅವ್ರಿಗೆ ಯಾಕೆ ಬ್ಯಾಂಕ್ ಸಾಲಗಳು ಕೊಡಲ್ಲ? ಇದೆಲ್ಲ ಗಿಮಿಕ್ಸ್ ಅಂತ ಕಾಣುತ್ತೆ ನನಗೇನು. ನೋಡ್ರಿ, ರೈತ ಈ ದೇಶದ ಬೆನ್ನೆಲುಬು ಅಂತ ಬಾಯಿ ಬಡ್ಕೊಳ್ಳೋದು ಎಲ್ಲ ಪಕ್ಷಗಳು, JCB ಮತ್ತು ಇನ್ನೊಂದು ಕೆಲವು ಪಕ್ಷಗಳು. ರೈತರಿಗೆ ಫಸ್ಟ್ ಪ್ರೋತ್ಸಾಹ ಕೊಟ್ಟರೆ ರೈತ ಇಂಪ್ರೂವ್ ಆದರೆ ದೇಶ ಇಂಪ್ರೂವ್ ಆದಂಗೆ. ಆಮೇಲೆ ಡೀಸೆಲ್ ಪೆಟ್ರೋಲ್ ದರ ಕಡಿಮೆ ಮಾಡಿದ್ರೆ ಏನಾಗುತ್ತೆ, ಸಾಗಾಣಿಕೆ ವೆಚ್ಚದಲ್ಲಿ ಆಟೋಮೆಟಿಕ್ ಕಡಿಮೆ ಆಗುತ್ತೆ, ಎಲ್ಲ ಸರಕು ಸಾಮಾನು ಕೂಡ ಆಟೋಮೆಟಿಕ್ ಡೌನ್ ಬೀಳುತ್ತೆ, ವ್ಯತ್ಯಾಸ ಏನೂ ಆಗಲ್ಲ. ಎಲೆಕ್ಟ್ರಿಕಲ್ ಬಿಲ್ ಜಾಸ್ತಿ ಇದೆ, ವಾಟರ್ ಬಿಲ್ ಜಾಸ್ತಿ ಇದೆ, ಮತ್ತು ತೆರಿಗೆಗಳು ಜಾಸ್ತಿ ಇದೆ. ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ, ಕೇಂದ್ರ ಸರ್ಕಾರ ಮಾಡ್ತೀವಿ, ಜನಗಳಿಗೆ ಅರ್ಥ ಆಗಲ್ಲ. ರೀ, ರೇಟ್ ಜಾಸ್ತಿ ಜಾಸ್ತಿ ಅಷ್ಟೇ ಮಾತಾಡೋ ಜನ. ಯಾವ ಸರ್ಕಾರ ಬಂದರೆ ದುಡಿಬೇಕು, ತಿನ್ಬೇಕು, ಬದುಕಬೇಕು, ಆ ರೀತಿ ಪರಿಸ್ಥಿತಿಯಲ್ಲಿ ಇದೆ. ಯಾಕೆ ಬೆಸ್ಕಾಂ ರೇಟ್ ಈಗ ರೇಟ್ ಆಗಿದೆ, 500 ರೂಪಾಯಿ ಬಿಲ್ ಬರ್ತಾ ಇದೆ, 1,500 ರೂಪಾಯಿ ಬರ್ತಾ ಇದೆಯಲ್ಲ. ವಾಟರ್ ಬಿಲ್ 500 ರೂಪಾಯಿ ಬರ್ತಾ ಇದೆ, 1,500 ಬರ್ತಾ ಇದೆಯಲ್ಲ. ಯಾರು ಕೇಳ್ತಾರೆ ನಿಮ್ಮನ್ನೆಲ್ಲ? ಆಯಿತು, ನಿಮ್ಗೆ ದಮ್ಮಿದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡಿ ನೋಡೋಣ. ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ಗೊತ್ತು ನನಗೆ ಆಗಲ್ಲ ಅಂತ. ಆಮೇಲೆ ಪೊಲೀಸ್ ಅಲ್ಲಿ ಹಿಡ್ಕೊಂಡು ವೆಹಿಕಲ್ ದಂಡ ಹಾಕ್ತಾ ಇದೀರಲ್ಲ, ಡಿಜಿಟಲ್ ಮಾಡಿ. ಅಲ್ಲಿ ಡಿಜಿಟಲ್ ಮಾಡಿಬಿಟ್ಟು ಯಾವನವನು ಹೆಲ್ಮೆಟ್ ಹಾಕಿಲ್ಲ, ಯಾವನು ಟ್ಯಾಕ್ಸ್ ಕಟ್ಟಿಲ್ಲ, ಅಲ್ಲೇ ಸ್ಪಾಟಲ್ಲಿ ಮಹಾಜರ್ ಮಾಡಿ, ಅಲ್ಲೇ ಒಂದು ಶಿರಸ್ತ್ರಾಣ ಅವನಿಗೆ ಹೆಲ್ಮೆಟ್ ಕೊಟ್ಟು ಇನ್ಮೇಲೆ ಮಾಡಬೇಡಪ್ಪ ಅಂತ ಒಂದು ಅವೇರ್ನೆಸ್ ಕೊಡಲ್ಲ ನೀವು. ಯಾಕೆಂದ್ರೆ ಸರ್ಕಾರಕ್ಕೆ ರೆವಿನ್ಯೂ ಬರಲ್ಲ. ಆಮೇಲೆ ಬ್ಯಾಂಕ್ಗಳಲ್ಲಿ ಎಲ್ಲೋದ್ರೆ ಬ್ಯಾಂಕ್ಗಳಲ್ಲಿ ಸಾಲ ಸಿಕ್ಕಾಪಟ್ಟೆ ಕೊಡ್ತೇವೆ ಏನು. ಆಮೇಲೆ ಜನಧನ್ ಯೋಜನೆಯಲ್ಲಿ ಸಾಕಷ್ಟು ದುಡ್ಡು ಬಂದಿದೆ, ಎಲ್ಲೋಯ್ತು ಆ ಫಂಡ್ಸ್ ಎಲ್ಲ, ಅಮೌಂಟ್ಸ್ ಎಲ್ಲ? ಹೇಳಿ, ಎಲ್ಲೋಯ್ತು? ಇವತ್ತು 60% ಆಸ್ಪತ್ರೆಗಳು ನಮ್ಮ ರಾಜಕೀಯ ನಾಯಕರ ಆಸ್ಪತ್ರೆಗಳು. ಅದಕ್ಕೆ ವಾಟರ್ ಬಿಲ್ ಸರಿಯಾಗಿ ಕಟ್ಟೋತ್ತಾರೆ ಇರಲ್ಲ, ಎಲೆಕ್ಟ್ರಿಕಲ್ ಬಿಲ್ ಇರಲ್ಲ, ಎಲ್ಲ ಕೂಡ ಅಲ್ಲಲ್ಲೇ ಮುಚ್ಚಾಕ್ತಾರೆ. ಎಲ್ಲ ಜನರಿಗೆ ಗೊತ್ತಿರತಕ್ಕಂಥ ವಿಷಯ. ಸರ್ಕಾರಿ ಆಸ್ಪತ್ರೆ ಯಾಕೆ ನಮ್ಮ ಜನ ಹೋಗಲ್ಲ? ಸರ್ಕಾರಿ ಆಸ್ಪತ್ರೆ ಯಾಕೆ ಹೋಗಲ್ಲ ಅಂದರೆ ಅಲ್ಲಿ ಸೇವೆ ಉಚಿತ, ಸಾವಂತೂ ಖಚಿತ. ಒಂದು ಗಾದೆ ಮಾತು ಹೇಳ್ತೀವಿ, ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಹೆಣ ಆದರೂ ಮನೆಗೆ ಬರುತ್ತೆ. ಅದೇ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದ್ರೆ ನಮ್ಮ ವಸ್ತು ಆಸ್ತಿ ಪಾಸ್ತಿ ಎಲ್ಲ ಮಾರ್ಕೊಂಡು ಬೀದಿ ಪಾಲಾಗಿ ಬೀದಿಯಲ್ಲಿ ನಿಂತು ರಸ್ತೆ ನಿಂತ್ಕೊಳ್ತೀವಿ ಅಂತ ಜನ ಅಲ್ಲಲ್ಲಿ ಮಾತಾಡ್ಕೊಳ್ತಾರೆ. ಎಲ್ಲ ತಮಗೆ ಗೊತ್ತಿದೆ. ನಂದು ಎರಡೇ ಪ್ರಶ್ನೆ ಕೇಳ್ತಾ ಇರೋದು, ತಾವು ಡೀಸೆಲ್ ಪೆಟ್ರೋಲ್ ಬೆಲೆ ಇಳಿಸಿ, ಗ್ಯಾಸ್ ಬೆಲೆ ಇಳಿಸಿ, ಅದಾದ ಮೇಲೆ ನಮ್ಮ ಈಗೇನು ಟ್ಯಾಕ್ಸ್ಗಳು ಹಾಕಿದ್ದೀರಾ ಎಲೆಕ್ಟ್ರಿಕಲ್ ವಾಟರ್ದವೆಲ್ಲ ಎಲ್ಲ ಕಡಿಮೆ ಮಾಡಿ. ನಾ ಖಂಡಿತವಾಗಲೂ ನಿಮ್ಮ ಯಾವುದೇ ಪಕ್ಷ ಬರಲಿ ಸ್ವಾಮಿ, ನಿಮಗೇನು ನಾವು ಓಟ್ ಹಾಕ್ತೀವಿ, ನಮಗೇನು ಬದುಕಲಿಕ್ಕೆ ಅವಕಾಶ ಕೊಡಿ. ಇಲ್ಲ ಅಂದರೆ ಒಂದು ಕೆಲಸ ಮಾಡಿ, 150 ಕೋಟಿ 140 ಕೋಟಿ ಜನಸಂಖ್ಯೆ ಹೇಳ್ತೀರಾ, ಎಲ್ಲರನ್ನೂ ಲೀಸ್ಗೆ ಹಾಕೊಂಬಿಡಿ, 2 ಟೈಮ್ ಊಟ ಕೊಡಿ, ಆಸ್ತಿ ಪಾಸ್ತಿ ಏನು ಸಂಪಾದನೆ ಎಲ್ಲ ನೀವೇ ಇಟ್ಕೊಳ್ಳಿ, ನಮ್ಗೆ 2 ಟೈಮ್ ಊಟ ಕೊಡಿ, ನಾವು ಬದುಕ್ತೀವಿ. ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ನಿಮ್ಮ ಹತ್ರ. ಯಾಕಂದರೆ ಕಲ್ಲು ಬಂಡೆಗೆ ತಲೆ ಹೊಡ್ಕೊಟ್ರೆ ತಲೆ ಹೋಗುತ್ತೆ ವಿನ ಕಲ್ಲು ಬಂಡೆ ಏನೂ ಆಗಲ್ಲ. ಜನಸಾಮಾನ್ಯರು ಮಧ್ಯಮ ವರ್ಗದವ್ರು ಬದುಕಬೇಕಂದ್ರೆ ಈ ಪರಿಸ್ಥಿತಿಗೆ ನೀವು ತರಬೇಕಾಗ್ತದೆ. ಎಲ್ಲಿ ಹೋದ್ರೂ ಕೂಡ ನಿಮಗೆ ಭ್ರಷ್ಟಾಚಾರ ಇಲ್ಲದೆ ಯಾವುದೇ ಕೆಲಸಗಳು ಆಗೋದಿಲ್ಲ, ಆಗ್ತಾನೂ ಇಲ್ಲ. ಆಗಬೇಕಾದ್ರೆ ಲಂಚ ಕೊಡಲೇಬೇಕು. ನೀವು ಯಾವ ಆಫೀಸರ್ಗೆ ಹೇಳಿ, ಯಾರು ಹೇಳಿ, ಏನೇ ಮಾಡಿ, ಖಂಡಿತ ಇದನ್ನು ನಿರ್ವಹಣೆ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಎಲ್ಲವನ್ನು ಡಿಜಿಟಲ್ ಮಾಡಿ, ಪ್ರತಿಯೊಂದು ಅಕೌಂಟ್ಸು ಕೂಡ ಅಕೌಂಟಬಲ್ ಮಾಡಿ. ಯಾರು ಮ್ಯಾನುಫ್ಯಾಕ್ಚರ್ ಇದೆ ವಿತೌಟ್ ಟ್ಯಾಕ್ಸ್ನ, ವಿತೌಟ್ ಬಿಲ್ನ ಐಟಮ್ಸ್ನ ಬಿಲ್ ಇಲ್ಲದೆ ಕೊಡಬಾರ್ದಂತ ನೀವು ಆದೇಶ ಮಾಡಿ. ಅದು ಬಿಟ್ಬಿಟ್ಟು ಈ ಸಣ್ಣ ಪಣ್ಣವ್ರು ಮಾಡಿದ್ರೆ, ಯಾವನ GST ಒಂದು ವರ್ಷ ಒಂದು ತಿಂಗಳು ಫೈಲ್ ಮಾಡಿದ್ರೆ ಅವರಿಗೆ 10% ಫೈನ್ ಹಾಕ್ತೀರಾ, 20% ಹಾಕ್ತೀರಾ. ದುಡ್ಡಿರೋರು ಸಾಕಷ್ಟು ಜನ, ದೊಡ್ಡ ವ್ಯಕ್ತಿಗಳು ಲಕ್ಷಾಂತರ ರೂಪಾಯಿ ಟ್ಯಾಕ್ಸ್ಗಳನ್ನ ಹಿಂದೆ ಹಾಕಿತ್ಕೊಂಡಿರ್ತಾರೆ. ಏನು ಅವ್ರಿಗೆ ಮಾತಾಡಲ್ಲ, ನೀವು ನೋಟಿಸ್ ಕೊಡ್ತೀರಾ ಕಣ್ಣೋರ್ಸಕ್ಕೆ ಕಾನೂನು ಪ್ರಕಾರವಾಗಿ. ಇದೆಲ್ಲ ಅನ್ಯಾಯ ರೀ. ಇವೆಲ್ಲ ಮಾಡಬೇಕಂದ್ರೆ ಜನನಾಯಕರು ಸರಿಯಾಗಿರ್ಬೇಕು, ದಮ್ಮಿರಬೇಕು. ದಮ್ಮಿಲ್ಲದೆ ಏನು ಪ್ರಯೋಜನ ಇಲ್ಲ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ.